ಭರತ ವಂಶವಾಯಿತು. ಯಾಕಂದ್ರೆ ಭರತ ಅನ್ನುವಂತಹ ಚಕ್ರವರ್ತಿ ಇದರಲ್ಲೇ ಬಂದ. ದುಷ್ಯಂತ, ಶಕುಂತಲ ಇವರಿಬ್ಬರ ಮಗನಾದಂತಹ ಭರತ ಇದೇ ವಂಶದಲ್ಲಿಯೇ ಬಂದ. ಅವನು ಎಲ್ಲರನ್ನೂ ಕೂಡ ತನ್ನ ಹದ್ದುಬಸ್ತಿನಲ್ಲಿ ಇಟ್ಕೊಂಡವನಂತೆ. ಎಲ್ಲರನ್ನು, ಯವನರನ್ನು, ಹೂಣರನ್ನು, ಆಂಧ್ರರನ್ನು ಇವರೆಲ್ಲರನ್ನ ತನ್ನ ಹದ್ದಿನಲ್ಲಿ ಇಟ್ಟುಕೊಂಡು ಎಲ್ಲರನ್ನೂ ನಿಯಂತ್ರಣ ಮಾಡ್ತಾ ಇದ್ದವ ದುಷ್ಯಂತ, ಮಹಾಪ್ರಸಿದ್ಧನಾದ ರಾಜ. ಅವನಿಂದಾಗಿಯೇ ಭರತ ವಂಶ ಅಂತ ಆಯಿತು ಅಂತ ಹೇಳ್ತಾರೆ. ಬಳಿಕ ಇದೇ ಭರತ ವಂಶದಲ್ಲಿ ಮುಂದೆ ಇನ್ನು ಅನೇಕ ರಾಜರುಗಳು ಬರ್ತಾರೆ. ಅವರಲ್ಲಿ ಒಬ್ಬ ರಂತಿದೇವ ಅಂತ ತುಂಬಾ ಪ್ರಸಿದ್ಧನಾದಂತಹ ರಾಜ. ಯಾಕಂದ್ರೆ ದಾನದಲ್ಲಿ ಎತ್ತಿದ ಕೈ. ಅವನು 48 ದಿನಗಳ ಕಾಲ ಕಾಡಿನಲ್ಲಿ ಕೂತು ನಿರಂತರವಾಗಿ ಉಪವಾಸವನ್ನು ಮಾಡಿದ್ದಂತೆ. 48 ದಿನ ಆಗಬೇಕಾದ್ರೆ ಸ್ವಲ್ಪ ತುಪ್ಪ, ಸ್ವಲ್ಪ ಪಾಯಸ, ಸ್ವಲ್ಪ ಗೋಧಿಯನ್ನ ಅಂದ್ರೆ ಗೋಧಿ ಬೇಯಿಸಿದ್ದು, ಮತ್ತೆ ನೀರು, ಇದಿಷ್ಟು ಸಿಕ್ಕುತ್ತಂತೆ ಅವನಿಗೆ. ಅವನ ಹೆಂಡತಿ ಮಕ್ಕಳು ಎಲ್ಲರೂ ಇದ್ರು. ತಾನು ಅದನ್ನು ದೇವರಿಗೆ ಸಮರ್ಪಣೆಯನ್ನು ಮಾಡಿ ಸ್ವೀಕಾರ ಮಾಡಬೇಕು ಅಂತ ಲೆಕ್ಕಾಚಾರವನ್ನು ಮಾಡಬೇಕಾದ್ರೆ ಒಬ್ಬ ಬ್ರಾಹ್ಮಣ ಬಂದಂತೆ. ರಾಜನ್, ಅನೇಕ ದಿನದಿಂದ ಹಸಿದಿದ್ದೇನೆ, ನನಗೆ ಏನಾದರೂ ನೀನು ಕೊಟ್ಟರೆ ತೃಪ್ತನಾಗ್ತೇನೆ ಅಂತ ಹೇಳಿದ್ನಂತೆ. ರಂತಿದೇವ ತನ್ನಲ್ಲಿದ್ದಂತಹ ಆ ಪಾಯಸವನ್ನು ಅವನಿಗೆ ಕೊಟ್ಟನಂತೆ. ಅವನು ಆನಂದದಿಂದ ಸ್ವೀಕಾರ ಮಾಡ್ಕೊಂಡು ಹೋದನಂತೆ. ಆನಂತರ ಉಳಿದದ್ದು 3: ತುಪ್ಪ, ಗೋಧಿಯನ್ನ, ನೀರು. ಅದನ್ನ ಸ್ವೀಕಾರ ಮಾಡಬೇಕು ಅಂತ ಯೋಚನೆ ಮಾಡಬೇಕಾದ್ರೆ ಒಬ್ಬ ಶೂದ್ರ ಬಂದಂತೆ. ರಾಜನ್, ತುಂಬ ದಿನವಾಗಿದೆ, ಹಸಿವಾಗುತ್ತಾ ಇದೆ, ನನಗೆ ಕೊಡಬೇಕು ಏನಾದರೂ ಅಂತ ಕೇಳ್ತಾನೆ. ತನ್ನಲ್ಲಿದ್ದಂತಹ ಗೋಧಿ ಅನ್ನವನ್ನು ಅವನಿಗೆ ಕೊಟ್ಟ. ಇನ್ನು ಉಳಿದದ್ದು 2: ತುಪ್ಪ ಹಾಗೂ ನೀರು. ಇದನ್ನಾದರೂ ಸ್ವೀಕಾರ ಮಾಡಬೇಕು ಅಂತ ಲೆಕ್ಕಾಚಾರ ಮಾಡಬೇಕಾದ್ರೆ ಇನ್ನೊಬ್ಬ ನಾಯಿಗಳನ್ನೆಲ್ಲ ಹೊಡ್ಕೊಂಡು ಬಂದಂತೆ. ರಾಜನ್, ತುಂಬ ದಿನವಾಗಿದೆ, ಏನೂ ಸಿಗದೆ ಇದ್ರೆ ಇವಾಗ ಸತ್ತೇ ಹೋಗ್ತೇನೆ ಅಂತ ಹೇಳ್ದ. ಕಡೆಗೆ ಇದ್ದಂತಹ ತುಪ್ಪವನ್ನ ಅವನಿಗೆ ದಾನ ಮಾಡಿದ. ಇನ್ನು ಉಳಿದದ್ದು ಬರೀ ನೀರು ಮಾತ್ರ. ನೀರನ್ನಾದರೂ ನಾನು ಸ್ವೀಕಾರ ಮಾಡ್ತೇನೆ, 48 ದಿನದಿಂದ ಏನೂ ಆಹಾರ ಇಲ್ಲ ಅಂತ ತಾನು ಲೆಕ್ಕಾಚಾರ ಮಾಡ್ತಾ ಇದ್ದಾನೆ. ಅದೇ ಸಂದರ್ಭದಲ್ಲಿ ಕಡೆಗೆ ಒಬ್ಬ ಅಂತ್ಯಜ ಹೊಲೆ ಬಂದ. ರಾಜನ್, ಏನೂ ಆಗ್ತಾ ಇಲ್ಲ, ಒಂದು ತೊಟ್ಟು ನೀರು ಸಿಗಲಿಲ್ಲ ಅಂತ ಹೇಳಿದ್ರೆ ನಾನು ಇವಾಗ ಸತ್ತೇ ಹೋಗ್ತೇನೆ ಅಂತ ಅವನು ಬೇಡ್ತಾನೆ. ಕಡೆಗೆ ತನ್ನಲ್ಲಿದ್ದ ನೀರನ್ನು ಕೊಟ್ಟ. ತನಗೇ ಇಲ್ಲ 48 ದಿನದಿಂದ ಏನು, ಆದರೆ ಬೇಡಿ ಬಂದಂತಹ 4ವರಿಗೂ 4 ಕೊಟ್ಟು ಹಸಿವಿನಿಂದ ಬಳಲ್ತಾ ಇದ್ದಾನೆ. ದೇವರ ಬಳಿ ಪ್ರಾರ್ಥನೆ ಮಾಡಿದ. ಓ ದೇವರೇ, ನಾನು ನಿನ್ನ ಬಳಿ ಏನನ್ನೂ ಕೇಳುವುದಿಲ್ಲ, ಒಂದನ್ನ ಮಾತ್ರ ಕೇಳ್ತೇನೆ. ಏನು ಅಂದ್ರೆ, ನಕಾಮಯೇಹಂ ಗತಿಮೇಶ್ವರಾಣ ಮಹರ್ಧಿಯುಕ್ತಾಮ ಪುನರ್ಭವಂ ಚ ಆರ್ತಿಂ ಪ್ರಪದ್ಯೇಖಿಲ ದೇಹ ಭಾಜಾಂ ಅಂತಸ್ಥಿತಾಂ ಏನ ಭವಂತ್ಯ ದುಃಖಾಹ. ದೇವರೇ, ಸ್ವರ್ಗ ಕೇಳುವುದಿಲ್ಲ, ಮೋಕ್ಷ ಕೇಳುವುದಿಲ್ಲ, ಏನು ನಿನ್ನ ಹತ್ರ ನಾನು ಬೇಡುವುದಿಲ್ಲ. ಒಂದೇ ಕೇಳ್ತೇನೆ, ಏನು ಅಂದ್ರೆ ಎಲ್ಲರ ಹಸಿವು ಕೂಡ ನನಗೆ ಬರುವ ಹಾಗೆ ಆಗಲಿ. ಯಾಕಂದ್ರೆ ಹಸಿವಿನಿಂದ ಮನುಷ್ಯ ಎಷ್ಟು ಬಳಲುತ್ತಾನೆ ಅನ್ನೋದು ನನಗೆ ಗೊತ್ತುಂಟು. ಅದಕ್ಕಾಗಿ ಇನ್ನೊಬ್ರು ಕಷ್ಟ ಅನುಭವಿಸಬೇಡ, ನಾನು ಕಷ್ಟ ಅನುಭವಿಸಿದ್ರು ಸರಿಯೇ, ಇನ್ನೊಬ್ಬರಿಗೆ ಕಷ್ಟ ಬರೋದು ಬೇಡ ಅಂತ ಹೇಳಿ ಆ ರಂತಿದೇವ ಭಗವಂತನ ಹತ್ರ ಅನನ್ಯವಾಗಿ ಪ್ರಾರ್ಥನೆ ಮಾಡಿದಾಗ ಭಗವಂತ ಎಲ್ಲ ದೇವತೆಗಳ ಒಟ್ಟಿಗೆ ಪ್ರತ್ಯಕ್ಷನಾಗಿದ್ದಂತೆ. ರಂತಿದೇವ, ನಿನ್ನ ದಾನವನ್ನ, ತ್ಯಾಗವನ್ನ, ತಪಸ್ಸನ್ನು ನೋಡಿ ನಾವೆಲ್ಲರೂ ಕೂಡ ಮೆಚ್ಚಿಕೊಂಡಿದ್ದೇವೆ ಅಂತ ಹೇಳ್ತಾನೆ. ಯಾಕಂದ್ರೆ ಈಗ ಬಂದ ಬ್ರಾಹ್ಮಣ, ಶೂದ್ರ, ಹೊಲೆಯ ಎಲ್ಲ ನಾವೇ. ದೇವತೆಗಳೇ ನಿನ್ನನ್ನು ಪರೀಕ್ಷೆ ಮಾಡ್ಲಿಕ್ಕೆ ಬಂದದ್ದು. ನೀನಾದರೂ ತ್ಯಾಗದಿಂದ ನಮ್ಮನ್ನು ಗೆದ್ದಿದ್ಯಾ ಅಂತ ಆ ರಂತಿದೇವನನ್ನು ಅನುಗ್ರಹ ಮಾಡ್ತಾರೆ. ಈ ರೀತಿ ತ್ಯಾಗದಲ್ಲಿ ಅತ್ಯಂತ ಪ್ರಸಿದ್ಧನಾದವ ಈ ರಂತಿದೇವ. ಇದೇ ವಂಶದಲ್ಲಿ ಮುಂದೆ ಬಂದವ ಪ್ರತೀಪರಾಜ, ಬಹಳ ಪ್ರಸಿದ್ಧನಾದ ಪ್ರತೀಪರಾಜ. ಆ ಪ್ರತೀಪನ ಮಗನೇ ಶಂತನು. ಆ ಶಂತನುವಿಗೆ ವಿಚಿತ್ರ